ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ನೀವಾದ್ರೆ ನಿಮ್ಮ ಫೋನಲ್ಲಿ ಯಾವ್ದಾದ್ರು ಫೋನ್ ಕಾಲ್ ಬಂತು ಅಂದರೆ ಕಾಲರ್ ನಿಮ್ಮನ್ನ ಅನೌನ್ಸ್ ಮಾಡಬೇಕು, ಆ ಒಂದು ಸೆಟ್ಟಿಂಗ್ಸ್ನ ಹುಡುಕ್ತಾ ಇದ್ರೆ ಅಂತ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ಸೊ ನೀವೇನಿಲ್ಲ, ಜಸ್ಟ್ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಕಾಲರ್ ನೇಮ್ ಮಾಡೋದು ಯಾವಾಗಲೂ ಅನೌನ್ಸ್ ಆಗ್ತಾನೆ ಇರ್ತದೆ. ಓಕೆನಾ? ಸೊ ಯಾವ್ದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿದ್ಮೇಲೆ ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಡೌನ್ಲೋಡ್ ಮಾಡೋಕೆ ಅಪ್ಲಿಕೇಶನ್ ಬೇರೆ ಯಾವುದೂ ಇಲ್ಲ, ಟ್ರೂ ಕಲರ್ ಅಪ್ಲಿಕೇಶನ್. ಓಕೆನಾ? ಸೊ ಟ್ರೂ ಕಲರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ 3 ಲೇನ್ ಕಾಣಿಸಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಟ್ಟಿಂಗ್ಸ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಕಾಲ್ಸ್ ಅಂತ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ ನಿಮ್ಗೆ. ಓಕೆನಾ? ಓಕೆ ಗೈಸ್, ನಿಮಗೆ ಇಲ್ಲಿ ಫೋನ್ ಕಾಲ್ಸ್ ಅನ್ನೋ ಇರೋ ಸೆಕ್ಷನಲ್ಲಿ ನಿಮಗೆ ಅನೌನ್ಸ್ ಫೋನ್ ಕಾಲ್ಸ್ ಅಂತ ಇದೆ. ಕಾಲರ್ಸ್ ನೇಮ್ಸ್ ವಿಲ್ ಬಿ ರೀಡ್ ಔಟ್ ಲೌಡ್ ಫಾರ್ ಇನ್ಕಮಿಂಗ್ ಕಾಲ್ಸ್ ಅಂತ ಇದೆ. ಓಕೆನಾ? ಸೊ ನೀವು ಇದನ್ನು ಆನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ಗೆ ಯಾವ್ದಾದ್ರು ಕಾಲ್ ಬಂತು ಅಂದರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ನೇಮ್ ಅನ್ನೋದು ಅನೌನ್ಸ್ ಆಗುತ್ತೆ. ಓಕೆನಾ? ಇವಾಗ ಸೆಟ್ಟಿಂಗ್ಸ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅನೌನ್ಸ್ ಕಾಲ್ಸ್ ಫ್ರಮ್ ಸೇವ್ಡ್ ಕಾಂಟ್ಯಾಕ್ಟ್ಸ್ ಓನ್ಲಿ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಂದ್ರೆ ನಿಮ್ಗೆ ಯಾರೋ ನೀವು ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡಿರ್ತಾರೆ ಗೊತ್ತಾ ನಂಬರ್ಗಳು, ಆ ನಂಬರ್ಗಳಿಂದ ಕಾಲ್ ಬಂತು ಅಂದರೆ ಮಾತ್ರ ನಿಮಗೆ ಕಾಲರ್ ನೇಮ್ ಅನ್ನೋದು ಅನೌನ್ಸ್ ಆಗುತ್ತೆ. ಓಕೆನಾ? ಅದಾದ ನಿಮಗೆ ಇಲ್ಲಿ ಟ್ರೈಟ್ ಅಂತ ಇದೆ, ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆನಾ? ಸೊ ಯಾವ್ದಾದ್ರು ಒಂದು ಫೋನ್ ಕಾಲ್ ಬಂತಂದ್ರೆ ಹೇಗೆ ನೋಡಿ. Incoming call from Maria Miller identified by Truecaller. ಓಕೆ ಗೈಸ್, ನೋಡಿದ್ರಲ್ಲ, ಈ ಥರ ನಿಮಗೆ ಯಾವ್ದಾದ್ರು ಒಂದು ಕಾಲ್ ಬಂತು ಅಂದರೆ ನಿಮ್ಗೆ ಕಾಲರ್ ನೇಮ್ ಮಾಡೋದು ಈ ಥರ ಅನೌನ್ಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಇಷ್ಟ ಆಯ್ತು ಒಂದು ವಿಡಿಯೋ, ನಿಮ್ಗೆ ವಿಡಿಯೋ ಲೈಕ್ ಮಾಡಿ, ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.